ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಅರ್ಜುನನ ಜೊತೆ ಅಶ್ವತ್ಥಾಮ ಮತ್ತೆ ಕರ್ಣನ ಯುದ್ಧ ಮತ್ತೆ ಅವರ ಪರಾಜಯ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಅಶ್ವತ್ಥಾಮ ಮತ್ತೆ ಅರ್ಜುನ ಯುದ್ಧ ಮಾಡ್ತಾ ಇದ್ರು, ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವಾಗ ಅಶ್ವತ್ಥಾಮನ ಬತ್ತಳಿಕೆಯಲ್ಲಿ ಬಾಣಗಳು ಕಡಿಮೆ ಆಗೋದನ್ನ ನೋಡ್ತಾನೋ, ಕರ್ಣ ಏನ್ ಮಾಡ್ತಾನೆ, ತನ್ನ ಧನಸ್ಸಿನ ಶಬ್ದವನ್ನ ಮಾಡ್ತಾನೆ. ಆಗ ಅರ್ಜುನ ಅಶ್ವತ್ಥಾಮನನ್ನ ಬಿಟ್ಟು ಕೋಪದಿಂದ ಕರ್ಣನ ಕಡೆ ಬಂದು ಅವನಿಗೆ ಹೇಳ್ತಾನೆ, ದ್ರೌಪದಿಯ ವಸ್ತ್ರಾಪಹರಣ ಆಗತ್ತಲ್ಲ, ಆ ಸಮಯದಲ್ಲಿ ನೀನು ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ಯಲ್ಲಪ್ಪ, ಈಗ ನಿನ್ನನ್ನು ನಾನು ಸೋಲಿಸ್ತೀನಿ, ಆ ವಿಜಯದ ರೂಪವನ್ನು ನೀನು ನೋಡು, ಯಾಕಂದರೆ ನಿನ್ನ ಮೇಲೆ ನಾನು ಸೇಡನ್ನು ತೀರಿಸ್ಕೊಳ್ತೀನಿ. ಅವತ್ತು ನಾನು ಏನೂ ಮಾಡೋಕ್ಕಾಗಿರಲಿಲ್ಲ, ಯಾಕೆ ಅಂತಂದರೆ ನಾನು ಧರ್ಮದ ಬಂಧನದಲ್ಲಿದ್ದೆ. ಆದರೆ ಇವತ್ತು ನನಗೆ ಯಾವ ಬಂಧನವೂ ಇಲ್ಲ, ಇವತ್ತು ನಿನ್ನನ್ನು ನಾನು ಸೋಲಿಸ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅದಕ್ಕೆ ಕರ್ಣ ಹೇಳ್ತಾನೆ, ಅರ್ಜುನ ನೀನೇನು ಹೇಳ್ತಾ ಇದೆಯಾ ಅದನ್ನು ನೀನು ಫಸ್ಟು ಮಾಡಿ ತೋರಿಸು. ಮಾತುಗಳನ್ನು ಆಮೇಲೆ ದೊಡ್ಡದಾಗಿ ಆಡಿವಿ ಅಂತೆ, ಆದರೆ ನೀನು ಮಾಡಿರುವಂಥ ಕೆಲಸ ಇದೆಯಲ್ಲ ಅದು ಎಲ್ಲರಿಗೂ ಗೊತ್ತು. ಮೊದಲು ನೀನು ಏನೇನೆಲ್ಲ ಸಹಿಸ್ಕೊಂಡಿದ್ಯೋ ಅದರಲ್ಲಿ ನಿನ್ನ ಅಸಮರ್ಥತೆಯೇ ಕಾರಣ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇವಾಗ ನೀನು ಧರ್ಮದ ಬಂಧನ ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಲ್ಲ, ನಿಜ ಹೇಳಬೇಕು ಅಂತಂದರೆ ನಿನ್ನಲ್ಲಿ ಸಾಮರ್ಥ್ಯನೇ ಇಲ್ಲ, ನಿನ್ನ ಅಸಮರ್ಥತೆ ಅದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಹೌದು, ಇವತ್ತು ನಾನು ನೋಡ್ತೀನಿ ಏನೇನು ಮಾಡ್ತೀಯ ನೀನು ಅಂತಂದ್ಬಿಟ್ಟು, ಆಗ ನಿನ್ನ ಪರಾಕ್ರಮವನ್ನು ನಾನು ಒಪ್ಕೊಳ್ತೀನಿ. ಮತ್ತು ನನ್ನ ಜೊತೆ ಯುದ್ಧ ಮಾಡುವಂಥ ನಿನ್ನ ಇಚ್ಛೆ ಇದೆಯಲ್ಲ ಅದು ಈಗ ತಾನೇ ಹುಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ, ಇದು ಹಳೇದು ಅನ್ನಿಸ್ತಾ ಇಲ್ಲ. ಯಾಕಂದರೆ ನೀನು ಹಿಂದೆನೇ ನಿನಗೆ ಈ ರೀತಿ ಕೋಪ ಬಂದಿದ್ದರೆ ಆಗಲೇ ನೀನು ನನ್ನ ಮೇಲೆ ಯುದ್ಧ ಮಾಡ್ತಾ ಇದ್ದೆ ಅಥವಾ ನನ್ನನ್ನು ಕೊಲ್ತಾ ಇದ್ದೆ. ಆದರೆ ಈಗ ನಿನಗೆ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಳ್ಳೇದು, ಈ ದಿನ ನನ್ನ ಜೊತೆ ಯುದ್ಧ ಮಾಡು, ಮತ್ತು ನನ್ನ ಬಲ ಹೇಗಿದೆ ಅಂತ ನೀನು ಕೂಡ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ರಾಧೆ ಪುತ್ರನೇ, ಈಗ ಕೆಲವೇ ಸಮಯದ ಮುಂದೆನೆ ನೀನು ಇದೇ ಯುದ್ಧದಲ್ಲಿ ನನ್ನ ಮುಂದಗಡೆಯಿಂದಾನೇ ನೀನು ಓಡ್ ಹೋಗಿದ್ದೆ, ಅದಕ್ಕೆ ನಿನ್ನ ಜೀವ ಇನ್ನೂ ಉಳ್ಕೊಂಡಿದೆ. ಓಡ್ ಹೋಗ್ಬಿಟ್ಟಿದ್ಯಲ್ಲ, ಕೇವಲ ನಿನ್ನ ತಮ್ಮ ಸತ್ತಿದ್ದಾನಷ್ಟೇ. ನೀನಲ್ಲದೆ ಬೇರೆ ಯಾವ ಮನುಷ್ಯ ತಾನೇ ತನ್ನ ತಮ್ಮನನ್ನು ಸಾಯೋದಕ್ಕೆ ಬಿಟ್ಟು ಯುದ್ಧವನ್ನು ಬಿಟ್ಟು ಓಡ್ ಹೋಗ್ತಾ ಇದ್ದ? ಮತ್ತು ಸತ್ಪುರುಷರ ಮಧ್ಯದಲ್ಲಿ ನಿಂತ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಾರೆ. ಅಂದರೆ ಅವನು ಹೇಳ್ತಾ ಇದ್ದಾನಲ್ಲ, ನಾನು ನೋಡ್ತೀನಿ, ನನ್ನ ಬಲವನ್ನು ನೋಡು ಅಂತ. ಇದಕ್ಕೆ ಮುಂಚೆನೇ ಕಾರಣ ಓಡ್ ಹೋಗಿರ್ತಾನೆ ಯುದ್ಧ ಭೂಮಿಯನ್ನು ಬಿಟ್ಟು, ಮತ್ತು ಅವನ ತಮ್ಮ ಸತ್ತು ಹೋಗ್ತಾನಲ್ವ, ಆ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಷ್ಟೆಲ್ಲ ಮಾತಾಡೋನು ಯಾಕೆ ನೀನು ಯುದ್ಧ ಭೂಮಿಯನ್ನು ಬಿಟ್ಟು ಓಡೋದೆ, ಮತ್ತು ನಿನ್ನ ತಮ್ಮನನ್ನು ಸಾಯೋದಕ್ಕೆ ಬಿಟ್ಟು ನೀನು ಯಾಕೆ ಓಡೋದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈ ರೀತಿ ಅರ್ಜುನ ಕರ್ಣನ ಮೇಲೆ ಕವಚ ಕೂಡ ಛಿದ್ರವಾಗ್ಬಿಡಬೇಕು, ಆ ರೀತಿಯ ಬಾಣಗಳನ್ನು ಅವನು ಬಿಡೋದಕ್ಕೆ ಶುರು ಮಾಡ್ತಾನೆ. ಕರ್ಣ ಕೂಡ ಬಾಣಗಳ ವೃಷ್ಟಿಯನ್ನು ಮಾಡ್ತಾ ಎದುರಿಸೋದಕ್ಕೆ ಅವನು ನಿಂತ್ಕೊಂಡ್ಬಿಡ್ತಾನೆ. ಅರ್ಜುನ ಬೇರೆ ಬೇರೆ ಬಾಣಗಳನ್ನು ಬಿಟ್ಟು ಕರ್ಣನ ಕುದುರೆಗಳನ್ನು ಕಟ್ ಹಾಕ್ತಾನೆ. ಅದನ್ನು ಹಿಡ್ಕೊಳ್ಳುವಂತಹ ಹಸ್ತ್ರತ್ರಾಣವನ್ನು ಕೂಡ ಕತ್ತರಿಸ್ತಾನೆ. ಈಗ ಕುದುರೆಯ ಲಗಾಮು ಅಂತ ಹೇಳ್ತೀವಲ್ವ, ಅದನ್ನು ಕೈಯಲ್ಲಿ ಹಿಡ್ಕೊಂಡಿರ್ತೀವಲ್ವ, ಅದನ್ನು ಯಾವ ಕಡೆ ಬೇಕೋ ಆ ಕಡೆ ಓಡಿಸೋದಕ್ಕೆ ಅಂತಂದ್ಬಿಟ್ಟು ಅದನ್ನು ಕಟ್ ಮಾಡಿಬಿಡ್ತಾನೆ. ಇವಾಗ ಕುದುರೆಗಳನ್ನು ಕಟ್ ಹಾಕ್ಬಿಡ್ತಾನೆ. ಆಮೇಲೆ ಅದರ ಜೀನು, ಅದರ ಒಂದು ಲಗಾಮು ಅದನ್ನು ಕೂಡ ಕತ್ತರಿಸ್ಬಿಡ್ತಾನೆ. ಆಗ ಕರ್ಣ ಕೂಡ ಏನು ಮಾಡ್ತಾನೆ, ಬತ್ತಳಿಕೆಯಿಂದ ಬಾಣಗಳನ್ನು ತೆಗಿತಾನೆ ಮತ್ತು ಅರ್ಜುನನ ಕೈಗಳನ್ನು ಕಟ್ ಹಾಕ್ತಾನೆ. ಇದರಿಂದ ಏನು, ಅವನ ಕಟ್ಟಿ ಹಾಕಿದ ಮುಷ್ಟಿ ಇದೆಯಲ್ಲ ಅದು ಬಿಚ್ಚಿಕೊಳ್ಳುತ್ತೆ. ಆಮೇಲೆ ಮಹಾಬಾಹುವಾದಂತಹ ಅರ್ಜುನ ಏನು ಮಾಡ್ತಾನೆ, ಕರ್ಣನ ಧನಸ್ಸನ್ನು ಕತ್ತರಿಸ್ತಾನೆ. ಅಂದರೆ ಎಂಥ ಬಂಧನದಲ್ಲಿ ಸಿಕ್ಕಾಕೊಂಡ್ರೂ ಅದನ್ನು ಬಿಡಿಸ್ಕೊಳ್ಳುವಂತಹ ಒಂದು ಯೋಗ್ಯತೆಯನ್ನು ಅವನು ಸಂಪಾದನೆ ಮಾಡ್ಕೊಂಡಿರ್ತಾನೆ, ಅಷ್ಟು ಶಕ್ತಿಯನ್ನು ಪಡೆದಿರ್ತಾನೆ. ಅವನು ಧನಸ್ಸು ಕತ್ತರಿಸಿದಂಥ ಕಾರಣದಿಂದ ಅವನು ಶಕ್ತಿಯ ಪ್ರಹಾರವನ್ನು ಮಾಡ್ತಾನೆ. ಆದರೆ ಅರ್ಜುನ ಏನು ಮಾಡ್ತಾನೆ, ಬಾಣಗಳಿಂದ ಅದನ್ನು ಕೂಡ ತುಂಡಾಗಿ ಕತ್ತರಿಸ್ಬಿಡ್ತಾನೆ. ಇದನ್ನು ನೋಡಿ ಕರ್ಣನ ಅನುಗಾಮಿ ಯೋಧರಿರ್ತಾರಲ್ಲ, ಅವರು ಒಂದೇ ಸರಿಗೆ ಅರ್ಜುನನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅಂದರೆ ಕರ್ಣನ ಹಿಂದೆನೇ ಕೆಲವರು ಸೈನಿಕರು ಬರ್ತಾ ಇರ್ತಾರೆ, ಯೋಧರು. ಯಾಕಂದರೆ ಇವನಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇವನಿಗೆ ಸಹಾಯ ಮಾಡಬೇಕು ಅಂತಂದ್ಬಿಟ್ಟು ಆಗ ನೋಡ್ತಾರೆ. ಅರ್ಜುನ ಈ ರೀತಿ ಎಲ್ಲ ಮಾಡ್ತಾ ಇರೋದನ್ನ ನೋಡಿ ಅವ್ರೇನು ಮಾಡ್ತಾರೆ, ತಕ್ಷಣ ಆಕ್ರಮಣ ಮಾಡಿಬಿಡ್ತಾರೆ. ಆದರೆ ಗಾಂಡೀವದಿಂದ ಹೊರಟಂಥ ಬಾಣಗಳ ಮೂಲಕ ಅವರೆಲ್ಲರೂ ಕೂಡ ಯಮಲೋಕದ ಅತಿಥಿಗಳಾಗ್ತಾರೆ. ಇದಾದ ಮೇಲೆ ಅರ್ಜುನ ಕಿವಿಗಳ ತನಕ ಧನಸ್ಸನ್ನು ಎಳೆದು, ಅಂದರೆ ಅಷ್ಟು ಫೋರ್ಸು, ನಾವು ಎಷ್ಟು ಅದನ್ನು ಹಿಂದವರೆಗೂ ಎಳ್ಕೊಳ್ತೀವೋ ಅಷ್ಟೇ ಮುಂದೆ
ಮುಂದಿನವರೆಗೂ ಅದು ಬಾಣ ಹೋಗುತ್ತಲ್ವಾ, ಅದಕ್ಕೋಸ್ಕರ ತನ್ನ ಕಿವಿಯ ತನಕ ಆ ಧನಸ್ಸನ್ನು ಎಳ್ಕೊಳ್ತಾನೆ. ಮತ್ತು ಬೇಕಾದಷ್ಟು ಚೂಪಾದ ಬಾಣಗಳಿಂದ ಕರ್ಣನ ಕುದುರೆಗಳಿಗೆ ಹೊಡಿತಾನೆ. ಯಾಕಿಲ್ಲಿ ಕುದುರೆಗಳಿಗೆ ಹೊಡಿತಾ ಇದ್ದಾನೆ ಅಂತಂದರೆ, ಮೊದಲು ರಥವನ್ನು ಅವನು ಹಾಳು ಮಾಡಬೇಕು. ಕುದುರೆಗಳಿದ್ರೆ ತಾನೇ ಅವನನ್ನು ತಪ್ಪಿಸಿ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಮೊದಲು ಕುದುರೆಗಳಿಗೆ ತೊಂದರೆ ಕೊಡ್ತಾರೆ, ಅದು ಓಡೋಕ್ಕಾಗಬಾರ್ದು, ಆ ರೀತಿ ಮಾಡಿಬಿಡ್ತಾರೆ. ಆಮೇಲೆ ಅದರಲ್ಲಿ ಕೂತಿರುವಂಥ ಸಾರಥಿಯನ್ನು ಹೊಡಿತಾರೆ. ಆಮೇಲೆ ರಥವನ್ನು ಕೂಡ ಹಾಳು ಮಾಡಿಬಿಡ್ತಾರೆ. ಆಗ ಅವನು ಬರೀ ಕಾಲಲ್ಲಿ ಇರಬೇಕಾಗುತ್ತೆ, ಓಡ್ ಹೋಗೋದಕ್ಕೂ ಆಗೋದಿಲ್ಲ, ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಅವ್ರು ಆ ರೀತಿ ಮಾಡೋದು. ಸೊ ಇಲ್ಲಿ ಮೊದಲು ಕರ್ಣನ ಕುದುರೆಗಳಿಗೆ ಹೊಡಿತಾನೆ, ಮತ್ತೆ ಆ ಗಾಯಗೊಂಡ ಕುದುರೆಗಳು ನೆಲಕ್ಕುರುಳಿ ಸತ್ತೇ ಹೋಗುತ್ತೆ. ಆಮೇಲೆ ಅರ್ಜುನ ಏನ್ ಮಾಡ್ತಾನೆ, ಒಂದು ತೇಜಸ್ವಿ ಬಾಣವನ್ನ ಕರ್ಣನ ಎದೆಗೆ ಹೊಡಿತಾನೆ. ಆ ಬಾಣ ಕವಚವನ್ನ ಭೇದಿಸ್ಕೊಂಡು ಅವನ ಶರೀರದ ಒಳಗಡೆ ನುಗ್ಗುತ್ತೆ. ಅವನು ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ. ಅವನ ಕಣ್ಣುಗಳ ಮುಂದೆನೆ ಕತ್ತಲೆ ಆವರಿಸ್ಕೊಳ್ಳುತ್ತೆ. ಒಳಗೊಳಗೆ ನೋವನ್ನ ಸಹಿಸ್ಕೊಳ್ತಾ ಅವನು ಯುದ್ಧವನ್ನ ಬಿಟ್ಟು ಉತ್ತರ ದಿಕ್ಕಿನ ಕಡೆ ಓಡ್ ಹೋಗ್ತಾನೆ. ಅಂದ್ರೆ ಈಗಲೂ ಕೂಡ ಅವನು ಆ ಯುದ್ಧವನ್ನ ಬಿಟ್ಟು ಓಡೋದ. ಮಹಾರಥಿ ಅರ್ಜುನ ಮತ್ತೆ ಉತ್ತರ ಎತ್ತರದ ಧ್ವನಿಯಲ್ಲಿ ಅವರು ಗರ್ಜನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಓಡೋಗ್ತಾ ಇದ್ದಾನಲ್ಲ, ಅದಕ್ಕೋಸ್ಕರ ಅವರು ಗರ್ಜನೆ ಮಾಡಿ ಜೋರಾಗಿ ಅವರು ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ರೀತಿ ಇಲ್ಲಿ ಗುರುಗಳು ಓಡೋದ್ರು. ಈಗ ಕರ್ಣ ಕೂಡ ಆ ಯುದ್ಧ ಭೂಮಿಯನ್ನ ಬಿಟ್ಟು ಓಡೋಗ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.